ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅಬ್ ಗೃಹ ಜಾಹು ಸಖಾ ಸಬ್ ಭಜೆಹು ಮೋಹಿ ದೃಢ ನೇಮ ಸದಾ ಸರ್ಬಗತ ಸರ್ಬಹಿತ್ ಜಾನಿ ಕರೆಹು ಅತಿ ಪ್ರೇಮ ಸುನಿ ಪ್ರಭು ಬಚನ ಮಗನ ಸಬ್ ಭಯೆ को हम कहाँ बिसरी तब गए एक टक रहे जोरी कर आगे सकहि न कछु कहीं अति अनुरागे परम प्रेम तिन्ह कर प्रभु देखा कहाँ विविधि विधि ज्ञान विशेषा प्रभु सन्मुख कछु कहन न पारही पुनि पुनि चरण सरोज निहारही तब प्रभु भूषण बसन मगाये नाना रंग अनूप सुहाये सुग्रीव ही प्रथम ही पहिराये बसन भरत निज हाथ बनाये प्रभु पेरित लक्ष्मण पहिराये लंकापति रघुपति मन भाये अंगद बैठ रहा नहीं डोला ಪ್ರೀತಿ ದೇಖಿ ಪ್ರಭು ತಾಹಿ ನ ಬೋಲಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಅಲ್ಲಿದ್ದಂತಹ ವಾನರರಿಗೆಲ್ಲ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. 6 ತಿಂಗಳಾಗೋಗಿದೆ. ಎಲ್ಲರೂ ತಮ್ಮ ಮನೆ ಮಠ ಎಲ್ಲವನ್ನ ಮರೆತು ಆರಾಮಾಗಿ ರಾಮನ ಜೊತೆ ಇದ್ದಾರೆ. ಅಂದರೆ ಅವರಿಗೆ ಅದು ಸ್ವಲ್ಪ ಕೂಡ ಗಮನ ಬರ್ತಾ ಇಲ್ಲ. ಆವಾಗ ಏನು ಮಾಡ್ತಾನೆ ರಾಮ, ಒಂದು ದಿವಸ ಎಲ್ಲರನ್ನು ಕರೆದು, ನೀವು ನನಗೋಸ್ಕರ ತುಂಬ ಕೆಲಸ ಮಾಡಿದ್ದೀರಾ, ಸೇವೆ ಮಾಡಿದ್ದೀರಾ, ನನಗೆ ನನ್ನ ತಮ್ಮ ಜಾನಕಿ ರಾಜ್ಯ ಸಂಪತ್ತು ಇದೆಲ್ಲ ಅಂತಂದರೆ ತುಂಬ ಇಷ್ಟ, ಆದರೆ ಅದಕ್ಕಿಂತ ಹೆಚ್ಚು ಪ್ರೀತಿ ಪಾತ್ರರು ನೀವು, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನನಗೆ ದಾಸರ ಮೇಲೆ ವಿಶೇಷವಾದಂತಹ ಒಂದು ಪ್ರೀತಿ ಇದೆ, ಅದು ನನ್ನ ಸ್ವಭಾವ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಓ ಗೆಳೆಯರೇ, ನೀವೆಲ್ಲ ಈಗ ನಿಮ್ಮ ನಿಮ್ಮ ಮನೆಗಳಿಗೆ ಹೊರಡಿ, ಅಲ್ಲಿ ದೃಢವಾದಂತಹ ನಿಯಮದಿಂದ ನನ್ನನ್ನು ಭಜಿಸ್ತಾ ಇರಿ. ಅಂದರೆ ಅದನ್ನು ಒಂದು ನಿಯಮ ಥರ ಮಾಡ್ಕೊಂಬಿಡ್ಬೇಕು. ಯಾವಾಗಲೂ ಭಜನೆ ಆಗ್ತಾ ಇರಬೇಕು ನಮ್ಮ ಒಳಗಡೆ, ಭಗವಂತನ ಭಜನೆ, ಆಯಿತಾ? ನಮ್ಮ ಮನಸ್ಸು ಅದರಲ್ಲೇ ತೊಡಗಿರಬೇಕು. ಮತ್ತು ನನ್ನನ್ನು ಸರ್ವವ್ಯಾಪಕ, ಅಂದರೆ ಇಲ್ಲೇ ಇರೋದು ನಾನು ಅಂತ ತಿಳ್ಕೊಬೇಡಿ. ನೀವೆಲ್ಲಿರ್ತೀರೋ ಅಲ್ಲೆಲ್ಲ ನಾನು ಇರ್ತೀನಿ, ಅಂದರೆ ನಾನು ಸರ್ವವ್ಯಾಪಕ ಅಂತ ತಿಳ್ಕೊಂಡು, ಆಮೇಲೆ ಎಲ್ಲರ ಹಿತವನ್ನು ಮಾಡುವಂಥವನು ಅಂತ ತಿಳ್ಕೊಂಡು ನನ್ನಲ್ಲಿ ಆತ್ಯಂತಿಕವಾದಂತಹ ಪ್ರೀತಿಯನ್ನು ಇಟ್ಕೊಂಡಿರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈಗ ಪ್ರಭು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನ. ಇದನ್ನೆಲ್ಲ ಕೇಳಿದ ತಕ್ಷಣ ಅವರೆಲ್ಲರೂ ಕೂಡ ಪ್ರೇಮ ವಿಹ್ವಲರಾಗ್ಬಿಡ್ತಾರೆ. ಅಂದರೆ ಅಲ್ಲಿವರೆಗೂ ಅವರು ಎಲ್ಲೋ ಯಾವುದೋ ಜ್ಞಾನದಲ್ಲಿ ಯಾವುದೋ ಲೋಕದಲ್ಲಿ ಇದ್ರು. ಅವರಿಗೆ ನಾವು ಯಾರು ಏನು ಎಲ್ಲ ಮರ್ತೋದಂಗೆ ಆಗೋಗಿತ್ತು. ಈಗ ಅವರಿಗೆ ನಾವು ಯಾರು ಎಲ್ಲಿದ್ದೀವಿ ಅನ್ನೋಂಥದ್ದೇ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ತಮ್ಮ ಶರೀರದ ಮೇಲೆ ಒಂದು ಪ್ರಜ್ಞೆನೇ ಇಲ್ಲ, ಆ ರೀತಿ ಆಗ್ಬಿಡುತ್ತೆ ಅವರಿಗೆ. ಅಂದರೆ ಈಗ ಅಲ್ಲಿವರೆಗೂ ಸಂತೋಷವಾಗಿದ್ರು, ಯಾವಾಗ ರಾಮ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳ್ತಾನೋ ಏನೋ, ಆಗ ತಕ್ಷಣ ಅವರಿಗೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ, ಆ ರೀತಿ ಆಗ್ಬಿಡ್ತಾರೆ. ಅವ್ರ ಶರೀರದ ಮೇಲೇ ಅವ್ರಿಗೆ ಪ್ರಜ್ಞೆ ಇಲ್ಲ, ಆ ರೀತಿ ಆಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಆ ಪ್ರಭುವಿನ ಮುಂದೆ ಕೈ ಜೋಡಿಸ್ಕೊಂಡು ನೆಟ್ಟ ನೋಟದಿಂದ ನೋಡ್ತಾ ಇದ್ರು. ಅಂದರೆ ದೃಷ್ಟಿಸಿ ಹಾಗೆ ನೋಡ್ತಾ ಇದ್ದಾರೆ, ಅವ್ರ ಕಣ್ಣು ಕೂಡ ಮಿಟುಕಿಸ್ತಾ ಇಲ್ಲ. ಪ್ರೇಮ ತುಂಬ ಅಧಿಕವಾಗಿರೋದ್ರಿಂದ ಅವ್ರ ಬಾಯಲ್ಲಿ ಮಾತೇ ಹೊರಡೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಪ್ರಭು ಏನು ಮಾಡ್ತಾನೆ, ಅವರ ಪ್ರೇಮಾತಿರೇಕವನ್ನು ಗಮನಿಸಿ, ಅವನಿಗೆ ಗೊತ್ತಾಗುತ್ತೆ ಇವ್ರಿಗೇನಾಗ್ತಾ ಇದೆ ಅಂತಂದ್ಬಿಟ್ಟು, ಅದನ್ನು ಗಮನಿಸಿ ಅವರಿಗೆ ಅನೇಕ ರೀತಿಯಿಂದ ವಿಶೇಷವಾದಂತಹ ಜ್ಞಾನವನ್ನು ಅವನು ಉಪದೇಶ ಮಾಡ್ತಾನೆ. ಪ್ರಭುವಿನ ಎದುರುಗಡೆ ಅವರು ಏನು ಹೇಳೋದಕ್ಕಾಗೋದಿಲ್ಲ, ಹಾಗಾಗ್ಬಿಡತ್ತೆ. ಮತ್ತೆ ಮತ್ತೆ ಅವರು ಆ ಪ್ರಭು ಚರಣಗಳನ್ನೇ ನೋಡ್ತಾ ಇರ್ತಾರೆ. ಆಗ ಪ್ರಭು ನಿರುಪಮಾನ ಸೌಂದರ್ಯ ಶೋಭಿತವಾದಂತಹ ಆಭೂಷಣಗಳನ್ನು ಮತ್ತು ಬೇರೆ ಬೇರೆ ರೀತಿಯ ವರ್ಣಮಯ ವಸ್ತ್ರಗಳನ್ನು ಕೂಡ ತರಿಸ್ತಾನೆ. ಮೊಟ್ಟ ಮೊದಲಿಗೆ ಭರತ ತನ್ನ ಸ್ವಹಸ್ತದಿಂದ ಸುಗ್ರೀವನನ್ನು ವಸ್ತ್ರಾಭೂಷಣಗಳಿಂದ ಅಲಂಕಾರ ಮಾಡಿ ಅವನು ಸತ್ಕರಿಸ್ತಾನೆ. ನೋಡಿ, ಅವರೇ ಸ್ವತಃ ಅಲಂಕಾರ ಮಾಡ್ತಾರೆ. ಆಮೇಲೆ ಪ್ರಭುವಿನ ಪ್ರೇರಣೆಯ ಹಾಗೆಯೇ ಲಕ್ಷ್ಮಣ ಏನು ಮಾಡ್ತಾನೆ, ವಿಭೀಷಣನನ್ನು ಒಡವೆ ಬಟ್ಟೆಗಳಿಂದ ಅಲಂಕಾರ ಮಾಡಿ ಸನ್ಮಾನ ಮಾಡ್ತಾನೆ. ರಘುನಾಥನ ಮನಸ್ಸಿಗೆ ಈಗ ತುಂಬ ಹಿತ ಅನಿಸುತ್ತೆ, ಇವರೆಲ್ಲ ನನಗೆ ಅಷ್ಟು ಸೇವೆ ಮಾಡಿದ್ದಾರೆ, ಈಗ ಅವರಿಗೆ ಒಂದು ಸತ್ಕಾರವನ್ನು ಮಾಡುವಂಥ ಸಮಯ ನಂದು ಅಂತ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಅಂಗದ ಸ್ತಬ್ಧನಾಗಿ ಕೂತ್ಕೊಂಡಿರ್ತಾನೆ. ತನ್ನ ಜಾಗದಿಂದ ಅವನು ಸ್ವಲ್ಪ ಕೂಡ ಮಿಸ್ಕಾಡಲಿಲ್ಲ. ಅವನ ಉತ್ಕಟವಾದಂತಹ ಪ್ರೀತಿಯನ್ನು ನೋಡಿ ಪ್ರಭು ಅವನನ್ನು ಕರೀಲಿಲ್ಲ. ಬಿಡು, ಅವನಲ್ಲೇ ಇರಲಿ ಅಂತಂದ್ಬಿಟ್ಟು. ಯಾಕಂದರೆ ಅವನಿಗೆ
ಏನು ಮಾಡಕ್ಕೆ ತೋಚದೆ ಅವನು ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ನೋಡಿ ಅವನು ಸುಮ್ಮನೆ ಆಗ್ಬಿಡ್ತಾನೆ. ಅವನನ್ನು ಕರೆಯಲಿಲ್ಲ ಅವನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.